ನಾನು ಫಸ್ಟ್ ಟೈಮ್ ಇಷ್ಟು ಚಿಕ್ಕ ಕ್ರ್ಯಾಬ್ನ ನೋಡಿದ್ದು. ನೀವು ನೋಡಬೇಕಂದ್ರೆ ವಿಡಿಯೋ ಕೊನೆವರೆಗೂ ನೋಡಿ. ಹಾಯ್, ಇವತ್ತು ವೆಯ್ಟ್ ಲಾಸ್ ಜರ್ನಿಯ 144ನೇ ದಿನ. ಇವತ್ತು ಬೆಳಗ್ಗೆ ಎದ್ದು ಸೋಮನಾಥ್ ಟೆಂಪಲ್ ಹೋಗಿದ್ವಿ. ಅಲ್ಲೇ ಬೀಚ್ ಹತ್ರನೇ ಇರೋ ಟೆಂಪಲ್ ಅದು. ಸಕ್ಕದಾಗಿತ್ತು, ಬೀಚ್ ಕೂಡ ಇತ್ತು. ಸೊ ಬೆಳಗ್ಗೆನೇ ದೇವ್ರ ದರ್ಶನ ಮುಗಿಸಿ ಮಕ್ಕಳ ಜೊತೆ ಆಟ ಆಡಿಸಿ ನಾವು ಸ್ವಲ್ಪ ಹೊತ್ತು ಎಂಜಾಯ್ ಮಾಡಿ ಆಮೇಲೆ ಬ್ರೇಕ್ಫಾಸ್ಟ್ ಕಡೆ ಹೊರಟ್ವಿ. ಬ್ರೇಕ್ಫಾಸ್ಟ್ಗೆ ಇವತ್ತು ನಾನು ಸಜ್ಜಿಗೆ ಬಜೆಲ್ ಅಂತಾರೆ ಮಂಗಳೂರು ಸೈಡೆಲ್ಲ, ಉಪ್ಮಾ ಮತ್ತು ಅವಲಕ್ಕಿ, ಪೀಪರ್ ಅವಲಕ್ಕಿಯಿಂದ ಮಾಡ್ತಾರೆ. ಅದನ್ನ ಮುಗಿಸಿ ಬೇಕಲ್ ಫೋರ್ಟ್ಗೆ ಹೋದ್ವಿ. ಬೇಕಲ್ ಫೋರ್ಟ್ ತುಂಬ ಸಕ್ಕತ್ತಾಗಿದೆ, ಕೇರಳ ಬೋರ್ಡ್ ಕಾಸರಗೋಡಲ್ಲಿ. ಬಟ್ ಅದು ತುಂಬ ಬೇಗ ಹೋದರೆ ನಮಗೆ ಒಳ್ಳೇದು, ಯಾಕಂದರೆ ಬಿಸಿಲಾದರೆ ಸಖತ್ ಇರಿಟೇಟ್ ಆಗೋಗುತ್ತೆ. ಸಖತ್ ಬಿಸಿಲಿರುತ್ತೆ, ಓಪನ್ ಇದೆ, ಅದೆಲ್ಲ ಏನೂ ಕವರ್ ಆಗಿಲ್ಲ. ಸೊ ಹಾಗಾಗಿ ನಾವು ಬೇಗನೆ ಮುಗಿಸಿದ್ವಿ. ಸಖತ್ ಖುಷಿ ಆಯಿತು. ಅದಾದಮೇಲೆ ಅನಂತ ಪದ್ಮನಾಭ ಟೆಂಪಲ್ ಹೋಗಿದ್ವಿ. ಅಲ್ಲಿ ಬಬಿಯಾ ಅಂತ ಒಂದು ಕ್ರೊಕೊಡೈಲ್ ಇದೆ, ಆಲ್ಮೋಸ್ಟ್ ದೇವಸ್ಥಾನ ಕ್ರೊಕೊಡೈಲ್ ಅಂತೆ, ಪ್ಯೂರ್ ವೆಜ್ ಕ್ರೊಕೊಡೈಲ್ ಅದು. ಸೊ ಅದು ಆ್ಯಕ್ಚುಲಿ ಸತ್ತೋಗಿದೆ, ಬಟ್ ಅದು ಇನ್ನೊಂದು ಬೇಬಿ ಇದೆ, ಅದಕ್ಕೂ ಬಬಿಯಾ ಅಂತಲೇ ಹೆಸರಿಟ್ಟಿದ್ದಾರೆ. ಸೊ ಅದನ್ನು ಮುಗಿಸಿ ಪ್ರಸಾದ ತಿಂದು ವಾಪಸ್ ರೂಮಿಗೆ ಬಂದು ಆಮೇಲೆ ಸಂಜೆ ಕುದ್ರೋಳಿ ಟೆಂಪಲ್ ಹೋಗಿ ಅದನ್ನ ಮುಗಿಸಿ ಪನಂಬೂರ್ ಇಲ್ಲಿದೆ ನೋಡಿ, ಇದೆ ಇದು ಶೆಲ್ ಒಳಗಡೆ ಎಷ್ಟು ಚೆನ್ನಾಗಿದೆ, ಚಿಕ್ಕ ಬೇಬಿ ಕ್ರ್ಯಾಬ್. ಸೊ ನನ್ನ ಮಗ ಅದನ್ನೇ ಹಿಡ್ಕೊಂಡು ಆಟಾಡ್ತಾ ಇದ್ದ, ನೀರಲ್ಲಿ ಆಟಾಡೋ ಅಂದರೆ. ಸೊ ಅದೆಲ್ಲ ಮುಗಿಸಿ ಅಲ್ಲಿ ಕರಾವಳಿ ಉತ್ಸವ ನಡೀತಾ ಇತ್ತು. ಸೊ ಅದನ್ನು ಕೂಡ ಸ್ವಲ್ಪ ಹೊತ್ತು ಅಟೆಂಡ್ ಮಾಡಿ ಆಮೇಲೆ ಪಬ್ಬಾಸ್ ಹೋಗಿದ್ವಿ. ಮಂಗಳೂರು ಫೇಮಸ್ ಐಸ್ ಕ್ರೀಮ್ ಪಾರ್ಲರ್ ಅಂತ. ಸೊ 20 ಮಿನಿಟ್ಸ್ ವೆಯ್ಟ್ ಮಾಡಬೇಕಾಗಿ ಬಂತು, ತುಂಬ ಕ್ರೌಡ್ ಇತ್ತು. ಅದಾದಮೇಲೆ ಅಲ್ಲಿ ಹೋಗಿ ಪಿಜ್ಜಾ ಸ್ಯಾಂಡ್ವಿಚ್ ತಿಂದು ಐಸ್ ಕ್ರೀಮ್ ತೊಗೊಂಡೆ. ಐಸ್ ಕ್ರೀಮಲ್ಲಿ ಬಂದು ಇವತ್ತು ಅವರು ತುಂಬ ಆಪ್ಷನ್ಸ್ ಇತ್ತು, ಬಟ್ ನನಗೆ ಲೋ ಆ್ಯಂಡ್ ಲೈಟ್ ಶುಗರ್ ಫ್ರೀ ಗಡ್ಬಡಿತ್ತು. ನೋಡಿದ ತಕ್ಷಣ ಖುಷಿ ಆಗೋಯಿತು. ಸೊ ಅದನ್ನು ತಿಂದು ಬರುವಾಗ 10,500 ಸ್ಟೆಪ್ಸ್ ಅಷ್ಟೇ ಕಂಪ್ಲೀಟ್ ಆಗಿತ್ತು. ಮತ್ತು ನನ್ನ ನಾಳೆ ವ್ಲಾಗಲ್ಲಿ